ನಮಸ್ತೆ ಆತ್ಮೀಯ ಮಿತ್ರರೇ, ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಇದು ಜನಪರ, ವಸ್ತುನಿಷ್ಠ, ನಿಖರ ಹಾಗೂ ಸತ್ಯದ ಹಾದಿಯಲ್ಲಿ. ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ ಆಗಿ ಕಾಣಿಸಿಕೊಂಡ ಈ ವ್ಯಕ್ತಿ ನಿಜವಾಗಿ ಕೋಟಿ ಕೋಟಿ ಜನರ ಹೃದಯ ಗೆದ್ದ ಕೋಟಿಗೊಬ್ಬ ಆಗಿದ್ದು ಹೇಗೆ ಗೊತ್ತಾ? ವಿಷ್ಣುವರ್ಧನ್ ಸರ್ ಸ್ಕ್ರೀನ್ ಮೇಲೆ ಕಾಣಿಸಿಕೊಂಡ ಕ್ಷಣದಿಂದಲೇ ಥಿಯೇಟರ್ಗಳು ತುಂಬಿ ತುಳುಕುತ್ತಿದ್ದವು. ಆದ್ರೆ ಈ ಸಿನಿಮಾ ಹಿಂದೆ ಇರುವ ಮೇಕಿಂಗ್ ಸ್ಟೋರಿ ಇನ್ನೂ ಜಾಸ್ತಿ ಪವರ್ಫುಲ್. ಇವತ್ತು ನಾವು ನೋಡೋದು ಕನ್ನಡದ ಎವರ್ ಗ್ರೀನ್ ಮಾಸ್ ಸಿನಿಮಾ ಕೋಟಿಗೊಬ್ಬ ಹೇಗೆ ಹುಟ್ಟಿತು. ಡೈರೆಕ್ಟರ್ ಸೂರಪ್ಪ ಬಾಬುರವರು ಕೋಟಿಗೊಬ್ಬ ಈ ಟೈಟಲ್ ಅನ್ನು ಯಾರಿಗೂ ಹೇಳದೆ ರಿಜಿಸ್ಟರ್ ಮಾಡಿಸಿದ್ದರು. ಸೂಪರ್ ಡೂಪರ್ ಹಿಟ್ ಆಗಿದ್ದ ಸೂರಪ್ಪ ಸಿನಿಮಾ ಆದ ಮೇಲೆ ವಿಷ್ಣುರವರು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಒಪ್ಪಿಕೊಂಡಿದ್ದರು. ಅವುಗಳಲ್ಲಿ ಹೆಚ್ಚು ಹಳ್ಳಿ ಬೇಸ್ಡ್ ಸಿನಿಮಾ, ಮಧ್ಯದಲ್ಲಿ ಒಂದು ಆಕ್ಷನ್ ಮೂವಿ ಬೇಕು ಎಂದು ಸೂರಪ್ಪನವರು ಕೋಟಿಗೊಬ್ಬ ಟೈಟಲ್ ರಿಜಿಸ್ಟರ್ ಮಾಡಿಸಿದ್ದರು. ಆದರೆ ವಿಷ್ಣುವರ್ಧನ್ ಅವರಿಗೆ ಹೇಳಿರಲಿಲ್ಲ. ಆ ಟೈಮ್ನಲ್ಲಿ ವಿಷ್ಣುರವರು ಗಡ್ಡ ಬಿಟ್ಟಿದ್ದರು. ಅದರಲ್ಲಿ ಅವರ ಒಂದು ಫೋಟೋ ಶೂಟ್ ಮಾಡಿಸಿದರು. ಆಮೇಲೆ ಕೀರ್ತಿ ವಿಷ್ಣುವರ್ಧನ್ ಅವರಿಗೆ ಸೂರಪ್ಪನವರು ಒಂದು ಆಕ್ಷನ್ ಚಿತ್ರ ಮಾಡೋಣ ಎಂದು ವಿಷ್ಣು ದಾದಾರವರನ್ನು ಒಪ್ಪಿಸಿ ಎಂದ ಮೇಲೆ ಕೀರ್ತಿ ವಿಷ್ಣುವರ್ಧನ್ ಅವರು ಡ್ಯಾಡಿ ಯು ಶುಡ್ ಡೂ ದಿಸ್ ಮೂವಿ ಎಂದು ಹೇಳಿ ಒಪ್ಪಿಸಿದ್ದರು. ಆಗ ಭಾಷಾ ಚಿತ್ರ ಈ ಟೈಟಲ್ಗೆ ಒಪ್ಪುತ್ತದೆ ಎಂದು ಸೂರಪ್ಪನವರು ಶೂಟಿಂಗ್ ಪ್ರಾರಂಭಿಸಿದರು. ಕೋಟಿಗೊಬ್ಬ ಚಿತ್ರದ ಕೆಲವು ಸೀನ್ಸ್ಗಾಗಿ ಮುಂಬೈನಲ್ಲಿ ಶೂಟಿಂಗ್ ನಡೆಯುತ್ತಿದ್ದ ಸಮಯದಲ್ಲಿ ಒಂದು ಗೂಸ್ ಬಂಪ್ಸ್ ಇನ್ಸಿಡೆಂಟ್ ನಡೆದಿತ್ತು. ಆ ಕಾಲದಲ್ಲಿ ಲೋಕಲ್ ಹಪ್ತಾ ವಸೂಲಿಗೆ ಬಂದ ಕೆಲವರು ಯೂನಿಟ್ ಹತ್ತಿರ ಬಂದು ಇಲ್ಲಿ ಹೀರೋ ಯಾರು ಅಂತ ಕೇಳಿದರು. ಅದಕ್ಕೆ ನಮ್ಮ ಹೀರೋ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಹೇಳಿದ ತಕ್ಷಣ ಅವರ ಎಂಟೈರ್ ಟೋನ್ ಚೇಂಜ್ ಆಯಿತು. ಯಾಕಂದ್ರೆ ವಿಷ್ಣುವರ್ಧನ್ ಸರ್ ಹೆಸರು ಆ ಹೊತ್ತಿಗಾಗಲೇ ಕರ್ನಾಟಕ ಮಾತ್ರ ಅಲ್ಲ, ಮುಂಬೈಗೂ ರೀಚ್ ಆಗಿತ್ತು. ಕೊನೆಗೆ ಅವರು ಯಾವ ಟ್ರಬಲ್ ಕೂಡ ಕ್ರಿಯೇಟ್ ಮಾಡದೆ ವಿಷ್ಣುವರ್ಧನ್ ಸರ್ ಜೊತೆ ಫೋಟೋ ತೆಗೆಸಿಕೊಂಡು ಗೌರವದಿಂದ ಅಲ್ಲಿಂದ ಹೊರಟು ಬಿಟ್ಟರು. ಇದು ಕೇವಲ ಫೇಮ್ ಅಲ್ಲ, ಇದು ಒಬ್ಬ ಲೆಜೆಂಡರಿ ಹೀರೋಗೆ ಸಿಕ್ಕಿದ್ದ ಗೌರವ. ನಾಗಣ್ಣ ಈ ಚಿತ್ರದ ನಿರ್ದೇಶಕರು. ರಜನಿಕಾಂತ್ ಮಾಡಿರುವ ಸಿನಿಮಾವನ್ನು ಯಾರೂ ರಿಮೇಕ್ ಮಾಡುತ್ತಿರಲಿಲ್ಲ. ಭಾಷಾ ರಿಮೇಕ್ ಮಾಡ್ತಾ ಇದ್ದೀರಾ ಎಂದು ಎಲ್ಲರಿಗೂ ಆಶ್ಚರ್ಯ. ಆಗ ನಾಗಣ್ಣ ಸಿನಿಮಾ ರಿಲೀಸ್ ಆದ ಮೇಲೆ ನೋಡಿ ಎಂದು ಹೇಳಿ ಸುಮ್ಮನಾಗುತ್ತಿದ್ದರು. ವಿಷ್ಣುವರ್ಧನ್ ಅವರು ಕೇವಲ ನಟರಲ್ಲ, ಅವರು ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆಯ ರಾಯಭಾರಿ. ಮತ್ತು ವಿಷ್ಣುವರ್ಧನ್ ಅವರು ಹೆಣ್ಣು ಮಕ್ಕಳಿಗೆ ಎಷ್ಟು ಗೌರವ ಕೊಡುತ್ತಿದ್ದರು ಅಂದರೆ ಅದರಿಂದ ಅವರಿಗೆ ಎಲ್ಲರಿಗಿಂತ ಹೆಚ್ಚು ಹೆಣ್ಣು ಮಕ್ಕಳ ಫ್ಯಾನ್ ಫಾಲೋಯಿಂಗ್ ಇತ್ತು. ಒಮ್ಮೆ ವಿಷ್ಣುವರ್ಧನ್ ಅವರ ಫ್ಯಾಮಿಲಿ ಮತ್ತು ನಾಗಣ್ಣನವರ ಫ್ಯಾಮಿಲಿ ಟ್ರೈನ್ನಲ್ಲಿ ಬರುವಾಗ ನಾಗಣ್ಣನವರ ಮಗಳು 10 ರಿಂದ 12 ವರ್ಷ ಯಾವುದೇ ಕುಂಕುಮ ಅಥವಾ ಸ್ಟಿಕ್ಕರ್ ಇಟ್ಟುಕೊಂಡಿರಲಿಲ್ಲ. ಆಗ ವಿಷ್ಣುವರ್ಧನ್ ಅವರು, ನೋಡು, ನಿಮ್ಮ ಅಮ್ಮ ಮತ್ತು ನಿಮ್ಮ ಅಪ್ಪ ಹಣೆಗೆ ಕುಂಕುಮ ಇಟ್ಟುಕೊಂಡಿದ್ದಾರೆ, ನೀನು ಇಟ್ಟಿಕೋ, ತುಂಬಾ ಚೆನ್ನಾಗಿ ಕಾಣುತ್ತೀಯ ಎಂದು ಭಾರತಿ ಅಮ್ಮನವರ ಪರ್ಸ್ನಿಂದ ಸ್ಟಿಕ್ಕರ್ ತೆಗೆಸಿ ಇಡುತ್ತಾರೆ. ಇದು ಚಿಕ್ಕ ಮಕ್ಕಳಿಗೆ ನಮ್ಮ ಸಂಸ್ಕಾರವನ್ನು ಕಲಿಸಬೇಕು ಎನ್ನುವುದು ದಾದಾರವರ ಅಪೇಕ್ಷೆ. ವಿಷ್ಣುವರ್ಧನ್ ಅವರು ಯಾವಾಗಲೂ ಆಚಾರ, ವಿಚಾರ, ಧಾರ್ಮಿಕ, ನಮ್ಮ ಸಂಸ್ಕೃತಿಯನ್ನು ಎಂದೂ ಮರೆತವರಲ್ಲ. BGS ಹಾಸ್ಪಿಟಲ್ನಲ್ಲಿ ವಿಷ್ಣು ಸೇನಾ ಸಿನಿಮಾ ಶೂಟಿಂಗ್ ನಡೆದಿತ್ತು. ಅಲ್ಲಿ ಕೆಲಸ ಮಾಡುತ್ತಿರುವ ಹೆಣ್ಣು ಮಕ್ಕಳಿಗೆ ವಿಷ್ಣುರವರ ಜೊತೆಯಲ್ಲಿ ಫೋಟೋ ತೆಗೆಸಿಕೊಳ್ಳಬೇಕೆಂಬ ಆಸೆ. ಆದರೆ ಅಲ್ಲಿಗೆ ಹೋದಾಗ ಕೆಲವರ ಜೊತೆ ಮಾತ್ರ ವಿಷ್ಣುರವರು ಫೋಟೋ ತೆಗೆಸಿಕೊಂಡಿದ್ದರು. ಬೇರೆಯವರು ಅದನ್ನು ಕೇಳಿದಾಗ ನಾಗಣ್ಣನವರು ಹಣೆಯಲ್ಲಿ ಕುಂಕುಮ ಅಥವಾ ಸ್ಟಿಕ್ಕರ್ ಇಲ್ಲ ಅದಕ್ಕೆ ಅಂದರು. ಮಾರನೇ ದಿನ ಯಾವುದೇ ಜಾತಿ ಧರ್ಮ ಇಲ್ಲದೆ ಎಲ್ಲರೂ ಕುಂಕುಮ ಸ್ಟಿಕ್ಕರ್ ಇಟ್ಟುಕೊಂಡು ಬಂದಿದ್ದರು. ಆಗ ವಿಷ್ಣುವರ್ಧನ್ ಅವರು, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ಎಂದು ಫೋಟೋ ತೆಗೆಸಿಕೊಂಡರು ಎಂದು ನಾಗಣ್ಣ ನೆನಪಿಸಿಕೊಳ್ಳುತ್ತಾರೆ. ವಿಷ್ಣುರವರಿಗೆ ಭಾರತೀಯ ಸಂಸ್ಕೃತಿ, ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವುದು, ನಮ್ಮ ಸಂಪ್ರದಾಯ ಎಂದರೆ ತುಂಬಾ ಪ್ರೀತಿ. ಕೋಟಿಗೊಬ್ಬ ಸಿನಿಮಾ ಕಲ್ಪನಾ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿತ್ತು. ಆಗ ಪೊಲೀಸ್ 1 ವಾರ ಬೆಂಗಳೂರು ಮತ್ತು ಮೈಸೂರು ಥಿಯೇಟರ್ಗಳಲ್ಲಿ ರಕ್ಷಣೆ ಕೊಟ್ಟಿದ್ದರು. ಕರ್ನಾಟಕದಾದ್ಯಂತ ತುಂಬಿದ ಜನಸಾಗರ. ಆ ಕ್ರೌಡ್ನ ನೋಡೋದೇ ಆನಂದ ಎಂದು ಹೇಳಿದರು. ವಿಷ್ಣುವರ್ಧನ್ ಸರ್ ಎಂದರೆ ಡಿಸಿಪ್ಲಿನ್, ಶಿಸ್ತಿನ ಸಿಪಾಯಿ, ವರ್ಕ್ ವಿತ್ ಪ್ರೆಷರ್ ಎಂದು ನಾಗಣ್ಣನವರು ಹೇಳುತ್ತಾರೆ. ವಿಷ್ಣುವರ್ಧನ್ ಅವರಿಗೆ ಯಾವುದೇ ಸೀನ್ ಕೊಟ್ಟರೂ ಲೀಲಾಜಾಲವಾಗಿ ಅಭಿನಯಿಸುತ್ತಿದ್ದರು. ತಮಾಷೆ ರೋಲ್ ಇದ್ದರೆ ಸೆಟ್ನಲ್ಲಿ ಖುಷಿಯ ವಾತಾವರಣ ತುಂಬಿರುತ್ತಿತ್ತು. ಗಂಭೀರ ಪಾತ್ರದ ಸೀನ್ ಇದ್ದರೆ ಎಲ್ಲರೂ ಇಡೀ ಸೆಟ್ ಗಂಭೀರವಾಗಿರುತ್ತಿದ್ದರು. ಅವರ ಸೆಟ್ಗೆ ಬರಬೇಕಾದರೆ ಅದರ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿ ಬರುತ್ತಿದ್ದರು. ಇದು ವಿಷ್ಣುವರ್ಧನ್ ಅವರ ಕಾರ್ಯಕ್ಷಮತೆ. ನಟನೆಯನ್ನು ಅವರು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿ. ಕನ್ನಡದ ಕೆಲವೇ ಪ್ರತಿಭಾವಂತರಲ್ಲಿ ವಿಷ್ಣುವರ್ಧನ್ ಅವರು ಪ್ರಮುಖರು. ಕೋಟಿಗೊಬ್ಬ ಚಿತ್ರದ ಶೂಟಿಂಗ್ ಆಗಿ ಮುಂಬೈನಲ್ಲಿ ಇದ್ದ ಸಮಯದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ನಡೆದಿತ್ತು.
ಒಂದು ದಿನ ಹೋಟೆಲ್ನಿಂದ ಹೊರಬರಲು ಲಿಫ್ಟ್ ಓಪನ್ ಆದಾಗ ಮುಂದೆ ಶಿವಣ್ಣ ಮತ್ತು ಗೀತಕ್ಕ ನಿಂತಿದ್ದರು. ಅವರು ಜೋಡಿ ಚಿತ್ರದ ಶೂಟಿಂಗ್ ಆಗಿ ಮುಂಬೈಗೆ ಬಂದಿದ್ದರು. ಮತ್ತೆ ನಂತರ ಔಟ್ಡೋರ್ ಶೂಟಿಂಗ್ ವೇಳೆ ಶಿವಣ್ಣ ಬಂದು ವಿಷ್ಣುವರ್ಧನ್ ಸರ್ ಜೊತೆ ಮಾತನಾಡಿದರು. ಇದು ಕೇವಲ ಒಂದು ಭೇಟಿಯಲ್ಲ, ಇದು ಕನ್ನಡ ಇಂಡಸ್ಟ್ರಿಯ ಯೂನಿಟಿ, ರೆಸ್ಪೆಕ್ಟ್, ಬಾಂಡಿಂಗ್ಗೆ ಒಂದು ಉದಾಹರಣೆ. ಗುರುದತ್ ಅವರ ತಂದೆ ಚಿ ಉದಯಶಂಕರ್ ಅವರು ಕೃಷ್ಣಾರ್ಜುನ ಎನ್ನುವ ಸಿನಿಮಾ ಮಾಡಬೇಕೆಂದುಕೊಂಡಿದ್ದರು. ಅದಕ್ಕೆ ವಿಷ್ಣುವರ್ಧನ್ ರವರು ಮತ್ತು ಶಿವಣ್ಣನವರು ನಾಯಕರು. ಉದಯಶಂಕರ್ ಅವರು ವಿಷ್ಣುವರ್ಧನ್ ಅವರ ಬಳಿ ಕೇಳಿದಾಗ, ನಿಮಗೆ ಒಳ್ಳೆಯದಾಗುತ್ತೆ ಎಂದರೆ ನಾನು ನಟಿಸುತ್ತೇನೆ ಎಂದು ವಿಷ್ಣುರವರು ಹೇಳಿದ್ದರು. ಶೂಟಿಂಗ್ ಶುರುವಾಯಿತು. ಆದರೆ ಕಾರಣಾಂತರಗಳಿಂದ ಅದು ನಿಂತು ಹೋಯಿತು. ವಿಷ್ಣುರವರ ಮತ್ತು ಶಿವಣ್ಣನವರ ನಡುವೆ ಒಳ್ಳೆಯ ಬಾಂಧವ್ಯ ಇತ್ತು. ವಿಷ್ಣುರವರ ಬಳಿ ಎಂಜಿಆರ್ ಕೊಟ್ಟಿರುವಂತಹ ಬಳೆ ಇತ್ತು. ಅದನ್ನು ವಿಷ್ಣುರವರು ಶಿವಣ್ಣನಿಗೆ ತೋರಿಸಿ, ನೀನು ಮುಂದೆ ಸೂಪರ್ ಸ್ಟಾರ್ ಆಗುತ್ತೀಯ ಎಂದು ಹರಿಸಿದ್ದರಂತೆ. ವಿಷ್ಣುರವರಿಗೆ ಎಲ್ಲರೂ ಒಳ್ಳೆಯದು ಆಗಬೇಕು, ಎಲ್ಲರೂ ಬೆಳೆಯಬೇಕು ಎಂಬ ಮನಸ್ಸಿತ್ತು. ವಿಷ್ಣುವರ್ಧನ್ ಸರ್ ಬಗ್ಗೆ ಇಂಥ ರೇರ್ ರಿಯಲ್ ಗೂಸ್ ಬಂಪ್ ಸ್ಟೋರೀಸ್ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಚಿಕ್ಕ ಸಹಾಯ ಮಾಡಿ. ಈ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕನ್ನಡ ಸಿನಿಮಾ ಇತಿಹಾಸವನ್ನು ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ. ಜೈ ಕನ್ನಡ, ಜೈ ವಿಷ್ಣುದಾದ.